ಈಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಗ್ರಾಮೀಣ ಪರಿಸರದ ವಸ್ತುಗಳ ಪರಿಚಯ ಮಾಲಿಕೆಗೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ನಿನ್ನೆ ನಮ್ಮ ಕಾರ್ಯಕ್ರಮ ಪ್ರಸಾರ ಆಗಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಪ್ರಸಾರ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕಾಗಿ ವಿಷಾದಿಸ್ತೀನಿ. ನಾಳೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸ್ವಾತಂತ್ರ್ಯ ದಿನಾಚರಣೆ, 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಈ ಸ್ವಾತಂತ್ರ್ಯ ದಿನದ ಮುನ್ನ ದಿನವಾದ ಇವತ್ತಿನ ಶುಭಾಶಯವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾವು ಗ್ರಾಮೀಣ ಪರಿಸರದ ವಸ್ತುಗಳನ್ನು ಪರಿಚಯಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಇದು ನಾಳೆ ಪ್ರಸಾರ ಆಗುವಂಥ ಕಾರ್ಯಕ್ರಮ ಆದರೂ ಕೂಡ ಇವತ್ತು ಅದನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಯಾಕಂದರೆ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಭಗತ್ ಸಿಂಗ್ ಅವರ ಜೀವನ ಚರಿತ್ರೆ, ಡೈರಿಯಿಂದ ಆಯ್ದ ಘಟನೆಗಳ ಕಾರ್ಯಕ್ರಮ ಪ್ರಸಾರ ಆಗಲಿಕ್ಕಿದೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವಂಥ ಪ್ರಯತ್ನ. ಸೊ ಇವತ್ತು ನಾವು ಯಾವ ವಸ್ತುವನ್ನು ಪರಿಚಯ ಮಾಡ್ತಾ ಇದ್ದೀವಿ ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು. ಹೌದು ಸ್ನೇಹಿತರೆ, ಇವತ್ತು ನಾವು ಪರಿಚಯ ಮಾಡ್ತಾ ಇರ್ತಕ್ಕಂಥದ್ದು ಮಡಿಕೆ. ಈ ಮಡಿಕೆ ಅಂತಕ್ಕಂಥದ್ದೇನಿದೆ, ಇದು ನಮ್ಮೆಲ್ಲರ ಆರೋಗ್ಯ ರಕ್ಷಕ ಅಂತಲೇ ಹೇಳ್ಬೋದು. ಈ ರಕ್ಷಕ ಬಹಳಷ್ಟು ಪ್ರಯೋಜನಕಾರಿಯಾದಂತಹ ಅಂಶವನ್ನು ಒಳಗೊಂಡಂತಹ ಒಂದು ವ್ಯವಸ್ಥೆಯಾಗಿ ನಮಗೆ ಮಡಿಕೆಗಳು ಕಾಣಿಸ್ಕೊಳ್ತವೆ. ಆಧುನಿಕತೆ ಬೆಳೆದಂತೆ ಇದು ಮರೆಯಾಗ್ತಾ ಇರತಕ್ಕಂಥದ್ದು ನಿಜಕ್ಕೂ ವಿಷಾದದ ಸಂಗತಿ. ಇವತ್ತಿಗೂ ಕೂಡ ಕೆಲವು ಭಾಗದಲ್ಲಿ ಮಣ್ಣಿನ ಮಡಿಕೆಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಈ ಜನಾಂಗವನ್ನು ಕುಂಬಾರರು ಅಂತ ಹೇಳ್ತಾರೆ. ಸೊ ಅದು ಬೇರೆ ವಿಷಯ. ಆದರೆ ಈ ರೀತಿಯ ಒಂದು ಮಡಿಕೆ ಎಷ್ಟು ಆರೋಗ್ಯಕ್ಕೆ ಪ್ರಯೋಜನಕಾರಿ, ಹಾಗೆ ಈ ಮಡಿಕೆಯ ವೈಶಿಷ್ಟ್ಯ ಏನು, ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಈ ಮಡಿಕೆ ಅಂತಕ್ಕಂಥದ್ದು ಕೇವಲ ಮಾನವನಿಗೆ ಒಂದು ಹಂತಕ್ಕೆ ಮಾತ್ರ ಸೀಮಿತವಾಗದೆ ತಾಂತ್ರಿಕ ಯುಗ ಬೆಳೆದಂತೆ ಇದರ ವೈಶಿಷ್ಟ್ಯತೆ ಹೆಚ್ಚುತ್ತಾ ಇದೆ, ಕೊಂಚ ಮಟ್ಟಿಗೆ ಕಡಿಮೆನೂ ಆಗ್ತಾ ಇದೆ. ಈ ತಾಂತ್ರಿಕತೆಯಲ್ಲಿ ಈ ಮಡಿಕೆ ಮರೆಯಾಗ್ತಾ ಇದೆ. ಆದರೆ ಅಭಿವೃದ್ಧಿ ಹೊಂದುತ್ತಿರುವಂತಹ ಕೆಲವು ರಾಷ್ಟ್ರಗಳಲ್ಲಿ ಈ ಮಡಿಕೆ ಅಂತಕ್ಕಂಥದ್ದು ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿದೆ. ಇವತ್ತಿಗೂ ಕೂಡ ಗ್ರಾಮೀಣ ಪ್ರದೇಶದ ಜನರು ಹೆಚ್ಚಾಗಿ ಈ ಮಡಿಕೆ ನೀರನ್ನು ಸೇವನೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇದಿಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶದ ಜನರು ಈ ಮಡಿಕೆಯಲ್ಲಿಯೇ ಊಟಗಳನ್ನು,
ಅಡಿಗೆಗಳನ್ನ ತಯಾರಿ ಮಾಡ್ತಕ್ಕಂತಹ ಸನ್ನಿವೇಶವನ್ನು ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ನೀವು ಇವತ್ತಿಗೂ ಕೂಡ ಕಾಣಸಿಗುತ್ತೆ. ತಮ್ಮೆಲ್ಲರಿಗೂ ಪ್ರಶ್ನೆ ಮೂಡ್ಬೋದು, ಈ ಮಡಿಕೆ ಎಂದರೆ ಏನು ಅಂತಕ್ಕಂಥದ್ದು. ಮಡಿಕೆ ಎಂದರೆ ಜೇಡಿಮಣ್ಣು ಅಥವಾ ಇತರ ನೈಸರ್ಗಿಕ ವಸ್ತುಗಳನ್ನು ಬಳಸಿಕೊಂಡು ತಯಾರಿ ಮಾಡ್ತಕ್ಕಂತಹ ಒಂದು ಅಂಡೆಯ ಗಾತ್ರದ, ಅದರಲ್ಲೂ ಚಿಕ್ಕ ಪ್ರಮಾಣದ ಹಾಗೂ ಮಧ್ಯಮ ಪ್ರಮಾಣದ ದುಂಡನೆಯ ಆಕಾರ ಹೊಂದಿರತಕ್ಕಂತಹ ಒಂದು ವಸ್ತುವನ್ನು ನಾವು ಮಡಿಕೆ ಅಂತ ಹೇಳ್ತೇವೆ. ಇದು ಹೆಚ್ಚು ಗಟ್ಟಿ ಆಗಬೇಕು ಅಂತಕ್ಕಂತಹ ಉದ್ದೇಶದಿಂದ ಇದನ್ನು ಸುಡಲಾಗುತ್ತೆ. ಹಾಗೆ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಅವುಗಳು ಗಟ್ಟಿ ಆಗುವ ಹಾಗೆ ತಯಾರಿ ಮಾಡಲಾಗುತ್ತೆ. ಯಾವುದೇ ವಸ್ತು ಅದು ಗಟ್ಟಿ ಆಗಲಿಲ್ಲ ಅಥವಾ ಮಣ್ಣಿನಿಂದ ತಯಾರು ಮಾಡಿದಂತಹ ವಸ್ತುಗಳೇನಿದೆ ಅದು ಗಟ್ಟಿ ಇರಲಿಲ್ಲ ಅಂದರೆ ಅದು ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಿ ಇದನ್ನು ಸುಡ್ತಕ್ಕಂಥದ್ದು, ಇದನ್ನು ತಯಾರಿ ಮಾಡ್ತಕ್ಕಂಥದ್ದು ಬಹಳ ಕಷ್ಟಕರ ಸನ್ನಿವೇಶ ಅಂತಲೇ ಹೇಳ್ಬೋದು. ಅದು ತಯಾರು ಮಾಡಿದವ್ರಿಗೆ ಮಾತ್ರವೇ ಅದರ ನೋವೇನು ಅಂತ ಅರ್ಥ ಆಗುತ್ತೆ. ಇನ್ನು ASM ಇಂಟರ್ನ್ಯಾಷನಲ್ ಅಂತಕ್ಕಂಥದ್ದು ಒಂದು ವರದಿಯನ್ನು ವ್ಯಕ್ತಪಡಿಸುತ್ತೆ. ಇದರ ಪ್ರಕಾರ ಯಾವುದೇ ಒಂದು ವಸ್ತುವನ್ನು ಮಣ್ಣಿನ ಮೂಲಕ ತಯಾರಿ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ನಾವು ಮಣ್ಣಿನ ವಸ್ತುಗಳು ಅಥವಾ ಮಡಿಕೆಗಳು ಅಂತ ಗುರುತಿಸ್ತೇವೆ. ಅಂದರೆ ಇಲ್ಲಿ ಕೆಲವು ವಸ್ತುಗಳು ಮಾತ್ರವೇ ಮಡಿಕೆಗೆ ಸಂಬಂಧಪಟ್ಟಿರುತ್ತೆ. ಇನ್ನು ಕೆಲವು ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದ ಮಣ್ಣುಗಳಿದೆ. ಆ ಮಣ್ಣು ಸಮ ಪ್ರಮಾಣದಲ್ಲಿ ಬಳಕೆಯಾಗಿ ಇದು ಒಂದು ರೀತಿಯ ಗುಂಡನೆಯ ಆಕಾರವನ್ನು ತಾಳುತ್ತೆ. ಇದು ಮಾನವನ ಹಳೆಯ ಒಂದು ಆವಿಷ್ಕಾರ ಅಂತಲೇ ಇದನ್ನು ನಾವು ಹೇಳ್ಬೋದು. ಈ ಮಡಿಕೆ ಅಂತಕ್ಕಂಥದ್ದು ಮಾನವನ ಹಳೆಯ ಆವಿಷ್ಕಾರ, ಅಂದರೆ ತಯಾರಿಕೆ, ತಂತ್ರಗಾರಿಕೆ ಅಂತಲೇ ಇದನ್ನು ಹೇಳ್ಬೋದು. ಯಾಕಂದರೆ ಆಗೆಲ್ಲ ನಮಗೆ ಗೊತ್ತಿಲ್ಲ, ಏನು ತಿಳಿದಿರಲಿಲ್ಲ. ಈ ಥರ ಮಡಿಕೆ ಎಲ್ಲ ಇದೆ, ಇದು ತುಂಬ ಪ್ರಯೋಜನಕಾರಿ, ಈ ಎಲ್ಲ ವಿಷಯಗಳು ನಮಗೆ ಗೊತ್ತಿರಲಿಲ್ಲ ಅಲ್ವಾ. ಆ ವಿಷಯವನ್ನೆಲ್ಲ ತಿಳ್ಕೊಂಡು ಇವತ್ತು ಹಲವಾರು ತಂತ್ರಗಾರಿಕೆಗಳು, ಇವತ್ತಿಗೂ ಕೂಡ ಈ ಮಡಿಕೆಗಳು ಕಣ್ಮರೆ ಆಗ್ತಾ ಇವೆ. ಯಾಕಂದರೆ ಅಲ್ಲಿ ಆ ಜಾಗಕ್ಕೆ ಸ್ಟೀಲ್ ರೀತಿಯ ಮಡಿಕೆಗಳು, ಆ ರೀತಿಯ ಎಲ್ಲ ತಂತ್ರಗಾರಿಕೆಗಳು, ಹಾಗೆ ಫ್ರಿಜ್ ನೀರನ್ನ ನಿಜಕ್ಕೂ ಕುಡಿಬಾರ್ದು. ಆ ಫ್ರಿಜ್ ನೀರು ಕುಡಿಯೋದ್ರಿಂದ ತುಂಬ ನಿಮ್ಮ ಹೃದಯಕ್ಕೆ ಹಾನಿಕಾರಕ ಆಗುತ್ತೆ. ಸೊ ಈ ಕೆಲವರು ಬೆಳಿಗ್ಗೆನೇ ಕುಡಿತಾರೆ ಫ್ರಿಜ್ ನೀರು, ಇದು ಒಳ್ಳೆಯ ಲಕ್ಷಣ ಅಲ್ಲ. ಇನ್ನು ಈ ಮಡಿಕೆ ನೀರು ಅಂತಕ್ಕಂಥದ್ದೇನಿದೆ ಇದು ಒಳ್ಳೆಯ ತಂಪಾಗಿರುತ್ತೆ. ಹಾಗೆ ಇದು ಕುಡಿತಾ ಇದ್ದರೆ ಏನೋ ಒಂಥರ ಆ ಮಣ್ಣಿನ ನೀರಿನ ವಾಸನೆ ನಿಜಕ್ಕೂ ಕೂಡ ಎಷ್ಟು ರೋಮಾಂಚನ ಆಗಿರುತ್ತೆ ಅಂತ ನೀವು ಒಂದು ಸರಿ ಊಹಿಸ್ಕೊಂಡು ನೋಡಿ. ಅಥವಾ ನೀವು ಒಂದು ಯಾರು ಬಳಸ್ತಾ ಇಲ್ಲ ಒಂದು ಕ್ಷಣ ಖರೀದಿ ಮಾಡಿ ನೀವು ನೋಡಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ಈ ಮಡಿಕೆ ಅಂತಕ್ಕಂಥದ್ದು ವಿವಿಧ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹಾಗೆ ವಿವಿಧ ಸಾಂಸ್ಕೃತಿಕ ಬೆಳವಣಿಗೆಯನ್ನು ಒಳಗೊಂಡಂತಹ ಒಂದು ಸನ್ನಿವೇಶವನ್ನು ಇಲ್ಲಿ ಗುರುತಿಸ್ತೇವೆ. ಇದಿಷ್ಟೇ ಅಲ್ಲದೆ ಈ ಮಡಿಕೆ ಅಂತಕ್ಕಂಥದ್ದು ತನ್ನದೇ ಆದಂತಹ ವಿಶಿಷ್ಟ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿದೆ. ಹಾಗೆ ಈ ಮಡಿಕೆಯ ಬಳಕೆ ಅಂತಕ್ಕಂಥದ್ದೇನಿದೆ ಇದು ಶಿಲಾಯುಗ ಏನಿದೆ, ಶಿಲಾಯುಗಕ್ಕೂ ಮುಂಚೆನೇ ಇದು ಆವಿಷ್ಕಾರಗೊಂಡಿದೆ ಅಂತ ಹೇಳಿ 2002ರಲ್ಲಿ ಬಂದಂತಹ ಐತಿಹಾಸಿಕ ವರದಿ ನಮಗೆ ತಿಳಿಯಪಡಿಸುತ್ತೆ. ಈ ಮಡಿಕೆ ಅಂತಕ್ಕಂಥದ್ದೇನಿದೆ ಎಲ್ಲ ನಾಗರಿಕತೆಗಳಲ್ಲಿಯೂ ಕೂಡ ಪ್ರಮುಖವಾದಂತಹ ಒಂದು ಅಂಶವಾಗಿ ಬಳಕೆಯಲ್ಲಿದ್ದದ್ದನ್ನು ನಾವು ಇದುವರೆಗೆ ಪತ್ತೆಯಾಗಿರ್ತಕ್ಕಂತಹ ಶಿಲಾಶಾಸನಗಳು ಹಾಗೆ ಕೆಲವೊಂದು ಪಳೆಯುಳಿಕೆಗಳಲ್ಲಿ ಉಲ್ಲೇಖ ಇರತಕ್ಕಂಥದ್ದನ್ನು ನಾವು
ಪ್ರಮುಖವಾಗಿ ಗುರುತಿಸ್ತೇವೆ. ಮಾನವನ ಉದಯದೊಂದಿಗೆ ನಿಕಟವಾದ ಸಂಬಂಧ ಹೊಂದಿರತಕ್ಕಂತಹ ವಸ್ತುವಾಗಿ ನಾವು ಮಡಿಕೆಯನ್ನು ಗುರುತಿಸ್ತೇವೆ. ಕೇವಲ ನೀರಿಗೆ ಮಾತ್ರವಲ್ಲದೆ ಇದು ಆಹಾರ ಸಂಗ್ರಹಣೆ, ಹಾಗೆ ದವಸ ಧಾನ್ಯಗಳ ಸಂಗ್ರಹಣೆ ಇರಬಹುದು, ಮತ್ತಿತರ ಹಲವು ಉದ್ದೇಶಗಳಿಗೆ ಮಾನವರು ಇದನ್ನು ಬಳಸ್ತಿದ್ದಂತಹ ಸನ್ನಿವೇಶವನ್ನು ನಾವು ಇವಾಗ ಅರ್ಥೈಸ್ಕೋಬಹುದು. ಇನ್ನು ಪುರಾತನ ತತ್ವಗಳು ಹೊಂದಿರತಕ್ಕಂತಹ ಹಲವಾರು ಸಾಂಸ್ಕೃತಿಕ ಸನ್ನಿವೇಶಗಳಲ್ಲಿಯೂ ಕೂಡ ಈ ಮಡಿಕೆಗಳು ಲಭ್ಯ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಪುರಾತನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಏನಿರುತ್ತೆ, ಆ ಪ್ರಾಚೀನ ಕಾಲದಲ್ಲಿ ಇದರ ಕೆಲವು ತುಣುಕುಗಳು ಲಭ್ಯವಾಗಿರೋದ್ರಿಂದ ಆವಾಗಲೂ ಕೂಡ ಈ ಮಡಿಕೆ ಬಳಕೆಯಲ್ಲಿರ್ಬೋದು ಇತ್ತೇನೋ ಅಂತಕ್ಕಂತಹ ಊಹೆಯನ್ನು ಕೂಡ ನಾವು ಇಲ್ಲಿ ಮಾಡ್ಬೋದು. ಹಾಗೆ 2005ರಲ್ಲಿ ಒಂದು ಈ ಕುರಿತಂತೆ ವರದಿ ಪ್ರಕಟ ಆಗುತ್ತೆ. ಐತಿಹಾಸಿಕ ನಿಘಂಟುಗಳು ಅಂತ ಹೇಳಿ ಶ್ರೀ ರಾಜೇಶ್ ತಿಮ್ರೋಯಿ ಅವರು ಬರೆದಂಥದ್ದು. ಸೊ ಆ ಒಂದು ಐತಿಹಾಸಿಕ ನಿಘಂಟಿನಲ್ಲಿಯೂ ಕೂಡ ಇದರ ಒಂದು ಉಲ್ಲೇಖ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಈ ಎಲ್ಲ ಉಲ್ಲೇಖಗಳನ್ನು ಗಮನಿಸಿದಾಗ ಈ ಮಡಿಕೆ ಅಂತಕ್ಕಂಥದ್ದು ಎಲ್ಲ ನಾಗರಿಕತೆಯ ಒಂದು ಸಾಂಸ್ಕೃತಿಕ ಪ್ರತೀಕ ಅಂತಲೇ ಇದನ್ನು ನಾವು ಗುರುತಿಸ್ತೇವೆ. ಹೀಗೆ ಈ ಮಡಿಕೆ ಅಂತಕ್ಕಂಥದ್ದು ತನ್ನದೇ ಆದ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗುರುತಿಸ್ತೇವೆ. ಇನ್ನು ಈ ಮಡಿಕೆಗಳ ಒಂದು ಉಗಮ ಅಂತಕ್ಕಂಥದ್ದು ಕ್ರಿಸ್ತಪೂರ್ವ 29 ಅದಕ್ಕೂ ಮುಂಚಿನದು ಅಥವಾ ಅದಕ್ಕೂ ಹಿಂದಿನದು ಅಂತಕ್ಕಂತಹ ಉಲ್ಲೇಖಗಳನ್ನು ನಾವು ಗಣರಾಜ್ಯ ಗ್ರಾವಿಟಿಕ್ಸ್ ಅಂತಕ್ಕಂತಹ ಕೆಲವೊಂದು ಅಂಶಗಳ ಆಧಾರದ ಮೇಲೆ ಉಲ್ಲೇಖ ಮಾಡುವಂತಹ ಅಂಶವಾಗಿ ನಾವಿಲ್ಲಿ ಗುರುತಿಸ್ಬೋದು. ಈ ಮಡಿಕೆ ಅಂತಕ್ಕಂಥದ್ದು ಇಂದು ನೆನ್ನೆಯದಲ್ಲ, ಪ್ರಾಚೀನ ಕಾಲದ್ದು. ಆ ಪ್ರಾಚೀನ ಕಾಲದ ವಸ್ತುವನ್ನು ನಾವು ಇವತ್ತಿಗೂ ಕೂಡ ಉಳಿಸ್ಕೋಬೇಕಾಗಿದೆ. ಇವತ್ತು ಮಡಿಕೆ ಬಳಕೆ ಮಾಡ್ತಕ್ಕಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ನಿಜಕ್ಕೂ ಕೂಡ ಬೇಸರದ ವಿಷಯ ಅಂತಲೇ ಹೇಳ್ಬೋದು. ಮುಂದಿನ ಪೀಳಿಗೆಗೆ ಈ ವಸ್ತು ಏನು, ಈ ವಸ್ತುವಿನ ಮಹತ್ವವೇನು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮೋಸ್ಟ್ಲಿ ಮ್ಯೂಸಿಯಮ್ಗೆ ಕರ್ಕೊಂಡು ಹೋಗಬೇಕು ಅಂತ ನನಗನ್ನಿಸ್ತಾ ಇದೆ. ಆ ಮ್ಯೂಸಿಯಮ್ನಲ್ಲಿ ನೋಡಿ, ಆಗಿನ ಕಾಲದಲ್ಲಿ ಈ ಮಡಿಕೆ ಅಂತ ಬಳಸ್ತಾ ಇದ್ರು, ನೋಡು ಇದೊಂಚೂರು ನೀರು ಕುಡಿದು ನೋಡು ಅಂತಕ್ಕಂತಹ ಒಂದು ಪರೀಕ್ಷೆಯನ್ನು ಮಕ್ಕಳುಗಳಿಗೆ ಅಥವಾ ಮುಂದಿನ ಪೀಳಿಗೆಗಳಿಗೆ ಕೊಡುವಂತಹ ಸನ್ನಿವೇಶವು ಕೂಡ ಒದಗಿ ಬಂದರೂ ಕೂಡ ಏನು ಅಚ್ಚರಿ ಇಲ್ಲ. ಈ ಎಲ್ಲ ಅಂಶವನ್ನು ಗಮನಿಸಿದಾಗ ಪ್ರಾಚೀನ ಕಾಲದ ಜನರು ಅಥವಾ ಆರಂಭಿಕ ಜನರೇನಿದ್ದಾರೆ ಅವರು ಕೇವಲ ಒಂದೇ ವಸ್ತುವನ್ನು ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ, ಬದಲಾಗಿ ಎಲ್ಲ ವಸ್ತುಗಳಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಹಾಗೆ ಆ ವಸ್ತುವನ್ನು ಉಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು. ಟರ್ಕಿಯಲ್ಲಿ ಲಭ್ಯ ಆಗಿರ್ತಕ್ಕಂತಹ ಮಡಿಕೆಯಲ್ಲಿ ಹಳೆಯ ಕಾಲದ ಒಂದು ಚಿಹ್ನೆ ಕೂಡ ಉಲ್ಲೇಖ ಆಗಿರ್ತಕ್ಕಂಥದ್ದನ್ನು ಇತ್ತೀಚಿನ ಸಂಶೋಧಕರು ಇದನ್ನು ಪತ್ತೆ ಹಚ್ಚಿರ್ತಕ್ಕಂಥದ್ದು ಕೂಡ ನಮಗೂ ಒಂದು ಹೊಸ ವಿಷಯ ಅಂತಲೇ ನಾವು ಹೇಳ್ಬೋದು. ಇನ್ನು ಈ ಒಂದು ಮಡಿಕೆಯ ಆಕಾರ ಅಂತಕ್ಕಂಥದ್ದೇನಿದೆ, ಇದು ವಿಶಿಷ್ಟವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಉಲ್ಲೇಖ ಮಾಡ್ಬೋದು. ಪ್ರಮುಖವಾಗಿ ಭಾವನೆಗಳು ಅಂತಕ್ಕಂಥದ್ದೇನಿದೆ ಅವುಗಳನ್ನ ಸೂಚಿಸಬೇಕು ಅಂತಕ್ಕಂತಹ ಉದ್ದೇಶದಿಂದ ಮಧ್ಯಭಾಗದಲ್ಲಿ 2 ಚುಕ್ಕೆ, ಹಾಗೆ ಒಂದು ಆ ಮುಚ್ಚುವಂತಹ ಬಾಯಿ ಏನಿದೆ ಅಲ್ಲಿ ನಗುವಿನ ಒಂದು ಸನ್ನಿವೇಶವನ್ನು ಕೂಡ ಎಳೆಯುವುದರ ಮೂಲಕ, ಅಂದರೆ ಗೆರೆ ಎಳೆಯುವುದರ ಮೂಲಕ ಅವರು ಆವಿಷ್ಕಾರ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾವು ಹೆಮ್ಮೆ ಪಡ್ತಕ್ಕಂತಹ ವಿಷಯ ಅಂತಲೇ ಹೇಳ್ಬೋದು. ಆ ಟರ್ಕಿಯಲ್ಲಿ ಏನು ಲಭ್ಯ ಆಯಿತು
ಆ ಮಡಿಕೆಯಲ್ಲಿರ್ತಕ್ಕಂತಹ ಉಲ್ಲೇಖ ಇದು. ಇನ್ನು ಮಡಿಕೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯಿಂದಾಗಲಿ ಒಬ್ಬರಿಂದಾಗಲಿ ಇದು ತಯಾರಿ ಆಗಲಿಲ್ಲ. ಸಾವಿರಾರು ವರ್ಷಗಳ ಹಿಂದೆಯೇ ಜಪಾನ್, ಚೀನಾ, ದಕ್ಷಿಣ ಅಮೇರಿಕಾ ಹಾಗೆ ಮತ್ತಿತರ ಹಲವಾರು ಪ್ರಪಂಚದ ಹಲವಾರು ರಾಷ್ಟ್ರಗಳಲ್ಲಿಯೂ ಕೂಡ ಇದರ ಒಂದು ಉಲ್ಲೇಖಗಳು ಪತ್ತೆಯಾಗಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಟರ್ಕಿಯಲ್ಲಿ ಏನು ಆ ಒಂದು ಮಡಿಕೆ ಸಿಕ್ಕಿದೆ ಅದನ್ನು ಪುರಾತತ್ವ ಇಲಾಖೆಯಲ್ಲಿ ಅದನ್ನು ಸಂರಕ್ಷಣೆ ಕೂಡ ಮಾಡಲಾಗಿದೆ. ಹೀಗೆ ಹಲವಾರು ಆಗಿನ ಕಾಲದ ವಸ್ತುಗಳನ್ನು ಇವಾಗ ಸಂರಕ್ಷಣೆ ಮಾಡಿರ್ತಾ ಇದ್ದಾರೆ. ಇದು ಯಾಕೆ ಅಂದರೆ ನಮ್ಮ ಮುಂದಿನ ಪೀಳಿಗೆಗೂ ಬೇಕಲ್ಲ ಸ್ವಾಮಿ, ಮುಂದಿನ ಪೀಳಿಗೆಗೆ ಮಡಿಕೆ ಅಂದರೆ ಏನು ಅಂತ ಅರ್ಥ ಆಗಬೇಕಲ್ಲ, ಅದಕ್ಕೋಸ್ಕರ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು, ಈ ಮಡಿಕೆಯನ್ನು ಹೆಚ್ಚು ಹೆಚ್ಚು ಬಳಸಬೇಕು. ಆವಾಗ ನಮ್ಮ ಮುಂದಿನ ಪೀಳಿಗೆಯೂ ಕೂಡ ಈ ಮಡಿಕೆಯನ್ನು ಬಳಸುತ್ತೆ. ಸೊ ಏನಿವೆ, ಈ ಕಾರ್ಯಕ್ರಮವನ್ನು ಕೇಳಿದ ಮೇಲಾದರೂ ಒಂದಿಷ್ಟು ಮಡಿಕೆಗಳು ನಿಮ್ಮ ಮನೆಗೆ ಬಂದರೆ ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಸೊ ಈ ಮಡಿಕೆ ಏನು ಪ್ರಯೋಜನ ಇದೆ ಅನ್ನೋದನ್ನು ಕೇಳೋದಾದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರ ಒಂದು ನೀರು ಕುಡಿದರೆ ಸೊ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಹಾಗೆ ಪ್ಲಾಸ್ಟಿಕ್ನಲ್ಲಿ ಅಲ್ಲಿ ಇಲ್ಲಿ ನೀರನ್ನು ಸಂಗ್ರಹಿಸಿಟ್ಟು ಕುಡಿಯೋ ಬದಲು ಇದರಲ್ಲಿ ತಂಪಾಗಿರುತ್ತೆ. ಫ್ರಿಜ್ನಲ್ಲಿ ಇಟ್ಟು ಕೋಲ್ಡ್ ನೀರು ಕುಡಿಯೋ ಬದಲು ಇದೇ ಕೋಲ್ಡ್ ಆಗಿರುತ್ತೆ ಕಣ್ರಿ. ನೀವು ಒಂದ್ಸರಿ ನೋಡಿ, ಬೇಕಾದರೆ ಗೊತ್ತಾಗುತ್ತಾಗ ನಿಮಗೆ. ಇನ್ನು ಮಡಿಕೆಯ ಆರಂಭಿಕ ಕಾಲದಲ್ಲಿ ಈ ಮಡಿಕೆಯನ್ನು ಕುಂಬಾರರು ಕೈಯಲ್ಲಿ ತಯಾರಿ ಮಾಡ್ತಾಯಿದ್ರು. ಒಂದು ಹಾಡಿದೆ, ಮುಂಜಾನೆದ್ದು ಕುಂಬಾರಣ್ಣ ಅಂತಕ್ಕಂಥ ಹಾಡು. ಆ ಹಾಡನ್ನು ನೀವೆಲ್ಲರೂ ಕೂಡ ಕೇಳಿರ್ಬೋದು ಅಂತ ಅನಿಸುತ್ತೆ. ಹಾರ್ಯಾಡಿ ಮಣ್ಣ ತುಳಿದಾನ ಅಂತಕ್ಕಂಥದ್ದು ನೋಡಿ. ಆ ತುಳಿಯುವಿಕೆ ಅಂತಕ್ಕಂಥದ್ದು, ಮಣ್ಣನ್ನು ತುಳಿದು ಹದಗೊಳಿಸಿ ಆ ಕುಂಬಾರರು ಕೆಲಸ ಮಾಡ್ತಕ್ಕಂಥದ್ದು. ಹಾಗೆ ಇದು ಮಾರಾಟ ಆಗಬೇಕು ಅಂತಕ್ಕಂತಹ ಉದ್ದೇಶದಿಂದ ಇದನ್ನು ಮಾರಾಟ ಕೂಡ ಅವರೇ ಮಾಡ್ತಾಯಿದ್ರು. ಈಗ ಎಲ್ಲ ತಾಂತ್ರಿಕ ಎಲ್ಲ ಬೆಳೆದ ಮೇಲಿಂದ ಇದೇನಾಗಿದೆ, ಎಲ್ಲದಕ್ಕೂ ಕೂಡ ಮಿಷಿನ್ ಬಂದಿದೆ. ಆ ಮಿಷಿನ್ ಮೂಲಕ ಎಷ್ಟು ಬೇಕಾದರೂ ಒಂದು ನಿಮಿಷಕ್ಕೆ ತಯಾರು ಮಾಡುವಂತಹ ಒಂದು ಪದ್ಧತಿ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇದರಿಂದ ನಮ್ಮ ಕುಂಬಾರಿಕೆ ಮಾಡ್ತಕ್ಕಂಥವರೇನಿದ್ದಾರೆ ಅವರಿಗೆ ನಿಜಕ್ಕೂ ಕೂಡ ತುಂಬ ಲಾಸ್ ಆಗಿದೆ. ಹಾಗೆ ಅವರು ಕೂಡ ಬೀದಿಗೆ ಬೀಳುವಂತಹ ಸನ್ನಿವೇಶ ಒದಗಿ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಆತಂಕಕಾರಿ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಈ ಮಡಿಕೆ ಅಂತಕ್ಕಂಥದ್ದೇನಿದೆ, ಇದರ ತಯಾರಿಕೆ ಅಂತಕ್ಕಂಥದ್ದು ಮೆಸೊಪಟೋಮಿಯಾದಲ್ಲಿ ಮೊದಲಿಗೆ ಪ್ರಾರಂಭ ಆಯಿತು ಅಂತಕ್ಕಂಥ ಉಲ್ಲೇಖವನ್ನು ಇತಿಹಾಸ ತಜ್ಞರು ಹೇಳ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಮೆಸೊಪಟೋಮಿಯಾದಲ್ಲಿ ಈ ಮಡಿಕೆ ಚಕ್ರಗಳು ಹಾಗೆ ಅಚ್ಚುಗಳನ್ನು ಬಳಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಆಗಿನ ಕಾಲದಲ್ಲಿ ಗುರುತಿಸ್ಬೋದಾಗಿತ್ತು. ಅಂದರೆ ಆ ಮಣ್ಣಿನ ಮುದ್ದೆ ಅಂತಕ್ಕಂಥದ್ದೇನಿದೆ ಅದು ಸರಿಯಾದ ಪ್ರಮಾಣದಲ್ಲಿ ಅಚ್ಚೊತ್ತಬೇಕು, ಹಾಗೆ ಆ ಮಡಿಕೆ ಸರಿಯಾದ ಪ್ರಮಾಣದಲ್ಲಿ ರೂಪುಗೊಳ್ಳಬೇಕು ಅಂತಕ್ಕಂತಹ ಉದ್ದೇಶದಿಂದ ಈ ಅಚ್ಚುಗಳನ್ನು ಹಾಗೆ ಆ ಚಕ್ರಗಳನ್ನು ಬಳಸಿಕೊಂಡು ಮಡಿಕೆ ತಯಾರಿ ಮಾಡ್ತಾ ಇದ್ದಂತಹ ಸನ್ನಿವೇಶವನ್ನು ನಾವು ಆಗಿನ ಕಾಲದಲ್ಲಿ ಗಮನಿಸ್ಬೋದಾಗಿತ್ತು. ಹಾಗೆ ತಾಂತ್ರಿಕತೆ ಬೆಳೆದ ಹಾಗೆ ಇದು ಬದಲಾಗಿರ್ತಕ್ಕಂಥದ್ದು ನಿಜಕ್ಕೂ ವಿಪರ್ಯಾಸ ಅನಿಸುತ್ತೆ. ಇನ್ನು ಇದು ಪ್ರಗತಿಯಾದಂತೆ ಇದರಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಬಂದದ್ದು ವಿಶೇಷ ಅಂತಲೇ ಹೇಳ್ಬೋದು. ಆ ಕೈಯಲ್ಲಿ ತಯಾರಿ ಮಾಡ್ತಿದ್ದಂತಹ ಮಡಿಕೆಯ ಒಂದು ಪ್ರಮಾಣಕ್ಕಿಂತ ತಂತ್ರಜ್ಞಾನ ಬಂದ ಮೇಲೆ ಅದರ ಒಂದು ಸೌಂದರ್ಯ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗುರುತಿಸ್ಬೋದು. ಅಂದರೆ ಒಡೆಯುವಿಕೆ ಇರ್ಬೋದು, ಬೇರೆ ಯಾವುದೇ ಸವಾಲುಗಳು ಉಂಟಾದರೂ ಕೂಡ ಅದನ್ನು ತಕ್ಷಣದಲ್ಲಿ ಪರಿಹರಿಸಿ ಹಾಗೆ ಅದು
ತೂತಗ ಆಗದೆ ಇರೋ ರೀತಿಯಲ್ಲಿ ಇನ್ನೂ ಹಲವು ಪ್ರಕಾರಗಳಲ್ಲಿ ಈ ಮಡಿಕೆಗಳನ್ನು ತಯಾರಿ ಮಾಡೋದಕ್ಕೆ ಉತ್ತೇಜನ ಸಿಗ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು 1840ರಿಂದ 1860ರವರೆಗೆ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ನಡೆದದನ್ನು ನಾವು ಗಮನಿಸ್ತೇವೆ. ಈ ಸಂದರ್ಭದಲ್ಲಿ ಬಹಳಷ್ಟು ಪ್ರಭಾವ ಬೀರ್ತು ಈ ಒಂದು ಅಂಶ. ಇಲ್ಲಿ ಏನಾಯಿತು, ಎಲ್ಲರೂ ಕೂಡ ತಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಈ ಒಂದು ಮಡಿಕೆ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದರು. ನಂತರದಲ್ಲಿ ಕಾರ್ಖಾನೆಗಳೆಲ್ಲ ರೂಪುಗೊಂಡ ಮೇಲೆ ಇದು ತುಂಬ ಒಂದು ಮಡಿಕೆ ತಯಾರಕರ ಒಂದು ಬದುಕಿಗೆ ಒಂದು ಮಾರಕವಾದಂತಹ ಸನ್ನಿವೇಶವನ್ನು ಕೂಡ ನಾವು ಇಲ್ಲಿ ಗುರುತಿಸ್ಬೋದು. ಅಂದರೆ ಆ ಕುಂಬಾರರೇನಿರ್ತಾರೆ ಅವರು ತಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಇದರಿಂದ ಬಂದಂತಹ ಹಣವನ್ನು ಬಳಸ್ಕೊಳ್ತಾ ಇದ್ದರು. ಆದರೆ ಸಾಮೂಹಿಕವಾಗಿ ಕಾರ್ಖಾನೆಗಳು ಬಂದ ಮೇಲೆ ಇದರ ಒಂದು ಪ್ರಮಾಣ ಅಂತಕ್ಕಂಥದ್ದು ಏನಾಯಿತು, ಕಾರ್ಖಾನೆಗೂ ಕೂಡ ದುಡ್ಡಾಗಬೇಕು, ಹಾಗೆ ಇವರ ಬದುಕಿಗೂ ದುಡ್ಡಾಗಬೇಕು ಅಂದಾಗ ಅಲ್ಲಿ ಒಂದು ಆದಾಯದ ಪ್ರಮಾಣ ಅಂತಕ್ಕಂಥದ್ದು ತೀರಾ ಕಡಿಮೆಯಾಗಿ ಕೆಲಸ ಹೆಚ್ಚಾದಂತಹ ಸನ್ನಿವೇಶವನ್ನು ಕೂಡ ನಾವಿಲ್ಲಿ ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು 19ನೇ ಶತಮಾನದ ಅಂತ್ಯದಲ್ಲಿ ಈ ಕುರಿತಂತೆ ಹಲವಾರು ಹೋರಾಟಗಳು ಕೂಡ ಚಳುವಳಿಗಳು ಕೂಡ ನಡೆದದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಕೈಗಾರಿಕೆಗಳು ಕೇವಲ ನಮ್ಮನ್ನು ಹೆಚ್ಚು ದುಡಿಸ್ಕೊಳ್ತಾ ಇದೆ ಹೊರತು ನಮಗೆ ಆದಾಯ ಸಿಗ್ತಾ ಇಲ್ಲ. ಹಾಗೆ ಕರಕುಶಲತೆ ಅಂತಕ್ಕಂಥದ್ದು, ಕೈಯಿಂದ ಮಾಡಿದ ಒಂದು ಮಡಿಕೆಗೆ ಇದ್ದಂತಹ ಬೆಲೆ ಆ ಕರಕುಶಲತೆ ಅಂದರೆ ಕೈಗಾರಿಕೆಯಲ್ಲಿ ತಯಾರಾಗ್ತಕ್ಕಂತಹ ಆ ಒಂದು ಮಡಿಕೆಗೆ ಇಲ್ಲದೆ ಇರತಕ್ಕಂತಹ ಸನ್ನಿವೇಶಗಳು. ಹಾಗೆ ಎಲ್ಲರೂ ಕೂಡ 19ನೇ ಶತಮಾನದ ಅಂತ್ಯದಲ್ಲಿ ಆ ಚಳುವಳಿಯ ಮೂಲಕ ಜಾನ್ ರಸ್ಕಿನ್ ಸೇರಿದಂತೆ ಹಲವಾರು ಗಣ್ಯರು ಈ ಮಡಿಕೆಗಳನ್ನು ತಮ್ಮ ಕೈಗಳಿಂದ ತಯಾರಿ ಮಾಡೋದರ ಮೂಲಕ ಇದನ್ನು ತಿರಸ್ಕರಿಸಿದಂತಹ ಸನ್ನಿವೇಶಗಳು ಕೂಡ ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸ್ಬೋದು. ಇನ್ನು ಈ ಮಡಿಕೆ ಅಂತಕ್ಕಂಥದ್ದೇನಿದೆ ಇದು ತಯಾರಿ ಮಾಡಿದ್ದು ಅಥವಾ ಈ ಕೈಗಾರಿಕಾ ಕ್ರಾಂತಿಯಿಂದ ಬದಲಾದದ್ದು ಮತ್ತೆ ಪುನರ್ಜೀವನಗೊಂಡದ್ದು ಈ ರೀತಿಯ ಹೋರಾಟಗಳಿಂದ. ಈ ಹೋರಾಟಗಳು ನಂತರದಲ್ಲಿ ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಹೋದಂತೆ ಪ್ರೇಕ್ಷಕರೊಂದಿಗಿನ ಅಥವಾ ನಮ್ಮ ಖರೀದಿದಾರರೊಂದಿಗಿನ ಸಂಬಂಧವನ್ನು ಕರಕುಶಲ ಕರ್ಮಿಗಳಿಗೆ, ಅಂದರೆ ಕೈಯಿಂದ ಮಡಿಕೆಗಳನ್ನು ಯಾರು ತಯಾರಿ ಮಾಡ್ತಾರೆ ಅವರಿಗೆ ಆನ್ಲೈನ್ ಮೂಲಕ ಪ್ರೋತ್ಸಾಹವನ್ನು ನೀಡೋದಕ್ಕೆ ಹಲವಾರು ಒಂದು ಕಂಪನಿಗಳು ಮುಂದೆ ಬಂದವು. ಆ ಕಂಪನಿಗಳು ಈ ಅವರು ಕೈಯಿಂದ ಮಾಡಿದಂತಹ ಮಡಿಕೆಗಳನ್ನು ಆನ್ಲೈನ್ ಮೂಲಕ ಖರೀದಿ ಮಾಡೋದಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಂಡಂತಹ ಸನ್ನಿವೇಶವನ್ನು ಕೂಡ ನಾವು ಗಮನಿಸ್ತೇವೆ. ಸ್ನೇಹಿತರೆ, ಇದುವರೆಗೂ ಇದರ ಮೊದಲ ಭಾಗವನ್ನು ಕೇಳಿದ್ರಿ. ಮುಂದಿನ ದಿನಗಳಲ್ಲಿ ಇದರ ಎರಡನೇ ಭಾಗವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ. ಎರಡನೇ ಭಾಗದಲ್ಲಿ ಮತ್ತಷ್ಟು ವಿಶೇಷವನ್ನು ಇದರ ಮಡಿಕೆಯ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾಳೆ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ನಿರೀಕ್ಷಿಸಿ, ಕಾಯ್ತಾ ಇರಿ. ಹಾಗೆ ನೀವು ಕೇಳೋದಷ್ಟೇ ಅಲ್ಲ, ನಿಮ್ಮ ಗ್ರೂಪ್ಗಳು, ನಿಮ್ಮ ಸ್ನೇಹಿತರು ಇರ್ತಾರೆ, ಅವರೆಲ್ಲರ ಜೊತೆಗೂ ಕೂಡ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರ ಒಂದು ನೀರು ಕುಡಿದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರ ಒಂದು ನೀರು ಕುಡಿದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ.